ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ವಿಶಾಲು ದೇವ್ರ ಮನೆಯಲ್ಲಿ ಪೂಜೆಗೆ ಅಂತ ಎಲ್ಲ ತಯಾರಿ ಮಾಡ್ಕೊತಿರ್ತಾರೆ. ದೇವರೇ, ನಿನ್ನ ದಯೆಯಿಂದ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಿದೆ. ಯಾರ ಕೆಟ್ಟ ದೃಷ್ಟಿ ಕೂಡ ಆ ಕಾರ್ಯದ ಮೇಲೆ ಬೀಳ್ದಿರೋ ಥರ ನೀನೇ ನೋಡ್ಕೊಬೇಕಪ್ಪ. ಮತ್ತು ನನ್ನ ಮಗ ಸೊಸೆ ಇಬ್ಬರು 100 ಕಾಲ ಚೆನ್ನಾಗಿ ಬದುಕಬೇಕು, ಆ ರೀತಿ ನೀನೇ ಆಶೀರ್ವಾದ ಮಾಡಬೇಕಪ್ಪ ಅಂತ ಬೇಡ್ಕೊತಿರ್ತಾರೆ. ಅಲ್ಲಿಗೆ ಧನಲಕ್ಷ್ಮಿ ಬರ್ತಾರೆ. ಅಮ್ಮ, ನಾನು ಹಾಲನ್ನ ಕಾಯಿಸಿ ಇಟ್ಟಿದ್ದೀನಿ, ಅದನ್ನು ತಣ್ಣಗಾಗೋದಷ್ಟೇ ಬಾಕಿ. ನೀನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ ಅಂತ ಕೇಳ್ತಾರೆ. ಹ್ಞೂ ಕಣೆ ಅಂತ ವಿಶಾಲು ಹೇಳ್ತಾರೆ. ಅಷ್ಟರಲ್ಲಿ ಪದ್ದು ಅಲ್ಲಿಗೆ ಬಂದಲೇ ವಿಶಾಲು, ರೂಮ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಗೊತ್ತಾ, ಬಂದು ನೋಡು ಅಂತ ಹೇಳ್ತಾರೆ. ಆಗ ವಿಶಾಲು, ರೀ ಮಗಳ ಮುಂದೆ ಏನು ಮಾತಾಡಬೇಕು ಅಂತ ನಿಮಗೆ ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಆಗ ಪದ್ದು, ಅಲ್ವೇ, ನಾನು ರೂಮ್ನ ಚೆನ್ನಾಗಿ ರೆಡಿ ಮಾಡಿದ್ದೀನಿ, ಅದನ್ನು ಬಂದು ನೋಡು ಅಂತ ಹೇಳಿದ್ದಷ್ಟೇ, ಅದರಲ್ಲಿ ಏನೇ ತಪ್ಪಿದೆ ಅಂತ ಕೇಳ್ತಾರೆ. ಆಗ ವಿಶಾಲು, ನನಗಿವಾಗ ಮಾಡೋದಕ್ಕೆ 100 ಕೆಲಸ ಇದೆ, ಸುಮ್ಮನೆ ಹೋಗ್ರಿ ನೀವು ಅಂತ ಬೈತಾರೆ. ಆಗ ಪದ್ದು, ಅಲ್ವೇ, ಕಾರ್ಯ ನಡೀತಿರೋದು ನಮ್ಮ ಮಗ ಮತ್ತು ಸೊಸೆಗೆ, ನಿನಗೇನೇ ಅಂತ ಕೆಲಸ ಅಂತ ಕೇಳ್ತಾರೆ. ಆಗ ವಿಶಾಲು, ರೀ ಈ ಕಾರ್ಯ ಎಲ್ಲ ಆದಮೇಲೆ ನಮ್ಮ ಮನೆಗೆ ಒಂದು ಮಗು ಬರುತ್ತೆ ಗೊತ್ತಾ, ಆ ಮಗುನ ಎತ್ತಿ ಆಡಿಸೋದು ಮತ್ತು ಅದಕ್ಕೆ ಊಟ ಮಾಡಿಸೋದು, ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಈ ಎಲ್ಲ ಕೆಲಸ ನಿಮಗೂ ಬರುತ್ತೆ, ಅದಕ್ಕೆ ಹೇಳ್ತಿರೋದು ಅಂತ ಹೇಳ್ತಾರೆ. ಆಗ ಪದ್ದು, ಸರಿ ಸರಿ, ನನಗಿವಾಗ ಸ್ವಲ್ಪ ಕೆಲಸ ಇದೆ, ಪೂಜೆಗೆ ಎಲ್ಲ ತಯಾರಿ ಆದಮೇಲೆ ನನ್ನ ಕರಿ ಅಂತ ಹೇಳ್ತಾರೆ. ಆಗ ವಿಶಾಲು, ಅಲ್ಲ ರೀ, ನನಗಿಲ್ಲಿ ಕೆಲಸ ಇದೆ, ನನಗೆ ಹೆಲ್ಪ್ ಮಾಡೋದು ಬಿಟ್ಟು ನಿಮ್ಗೇನು ರೀ ಇವಾಗ ಕೆಲಸ ಅಂತ ಹೇಳ್ತಾರೆ. ಆಗ ಪದ್ದು, ಕೆಲಸ ಇದೆ ಅಂತ ಹೇಳಿದೆ ತಾನೇ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಿಶಾಲು, ಅಲ್ಲ, ಇಷ್ಟೊತ್ತು ಚೆನ್ನಾಗೇ ಮಾತಾಡ್ಕೊಂಡಿದ್ರಲ್ಲ, ಇವಾಗ ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗ್ತಿದ್ದಾರೆ? ಕಾಂತಮ್ಮ ಹೇಳ್ದಂಗೆ ಆ ಮೇಲ್ಗಡೆ ಮನೇಲಿರೋರನ್ನ ಮಾತಾಡ್ಸೋಕ್ಕೇನಾದರೂ ಹೋಗ್ತಿದ್ದಾರಾ ಅಂತ ಯೋಚನೆ ಮಾಡ್ತಾ ಇದ್ದಾನ. ನೀ ಎಲ್ಲ ರೆಡಿ ಮಾಡ್ತೀರಿ, ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಅವರು ಕೂಡ ಪದ್ದು ಹಿಂದೆನೇ ಹೋಗ್ತಾರೆ. ಆಗ ಪದ್ದು, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ನೇರವಾಗಿ ನಂದಿನಿ ಇರೋ ರೂಮ್ಗೆ ಹೋಗ್ತಾರೆ. ಆಗ ವಿಶಾಲು ಕೂಡ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ರೂಮ್ ಆಚೆ ನಿಂತ್ಕೊಂಡು ಅವ್ರು ಮಾತಾಡೋದನ್ನು ಕೇಳಿಸ್ಕೊತಿರ್ತಾರೆ. ಮೊದಲಿಗೆ ಪದ್ದು, ಅಮ್ಮೋರೆ ನೀವು ಇಲ್ಲಿದ್ದೀರಾ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಹೌದು ಪದ್ದು, ನಾನು ಕೂಡ ನಿನಗೋಸ್ಕರನೇ ಕಾಯ್ತಿದ್ದೆ ಅಂತ ಹೇಳ್ತಾರೆ. ವಿಶಾಲ್ ಅವ್ರಿಗೆ ಗಾಬರಿ ಆಗುತ್ತೆ. ಅಲ್ಲ, ಇವಳೇ ಹೆಸರಿಟ್ಟಿರೋಳ ಥರ ಪದ್ದು ಅಂತ ಕರಿತಿದ್ದಾಳೆ, ಎಷ್ಟು ಧೈರ್ಯ ಇವಳಿಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಪದ್ದು, ಹೌದು ಅಮ್ಮೋರೆ, ನಾನು ಕೂಡ ನಿಮ್ಮನ್ನೇ ಹುಡ್ಕೊಂಡು ಬಂದೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಇವಾಗ ಎಲ್ಲ ನೋಡಿ ನಿಮಗೆ ಏನು ಅನ್ನಿಸ್ತಿದೆ ಅಂತ ಕೇಳ್ತಾರೆ. ಆಗ ನಂದಿನಿ, ಮನಸ್ಸು ಜಿಂಕೆ ರೀತಿ ಹಾರಾಡ್ತಿದೆ, ಕೊನೆಗೂ ನಾವು ಅಂದ್ಕೊಂಡಾಗೆ ಆಗ್ತಿದೆ ಅಲ್ವಾ, 2 ಜೀವ ಒಂದಾಗ್ತಿದೆ ಅಂತಂದರೆ ಮನಸ್ಸಿಗೆ ಸಂತೋಷ ಆಗದೆ ಇರುತ್ತಾ ಅಂತ ಹೇಳ್ತಾರೆ. ಆಗ ಪದ್ದು, ಹೌದು, ನಿಮ್ಮ ಮುಖದಲ್ಲಿ ಸಂತೋಷ ನೋಡಿ ನನಗೂ ಕೂಡ ಆನಂದ ಆಗ್ತಿದೆ ಅಂತ ಹೇಳಿ ಅವರಿಬ್ಬರು ಕೂಡ ಮಾತಾಡ್ತಿರ್ತಾರೆ. ಇದನ್ನು ಕೇಳಿಸ್ಕೊಂಡು ವಿಶಾಲ್ ಅವ್ರಿಗೆ ಬೇಜಾರಾಗುತ್ತೆ. ಇದೇನಿದು 2 ಜೀವ ಒಂದಾಗೋದು, ಸಂತೋಷ, ಆನಂದ ಅಂತ ಏನೇನೋ ಮಾತಾಡ್ತಿದ್ದಾರಲ್ಲ, ಇವರಿಬ್ಬರು ಯಾವಾಗ ಇಷ್ಟೊಂದು ಕ್ಲೋಸ್ ಆದರೂ? ಆಗಿದ್ದಾಗಲಿ ಇವರಿಬ್ಬರನ್ನ ಇವತ್ತು ಅದೇನು ವಿಷಯ ಅಂತ ಕೇಳಿ ತಿಳ್ಕೊಂಡೇ ಬಿಡ್ತೀನಿ ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಸುಬ್ಬು ಬರ್ತಾರೆ. ದೂರದಲ್ಲಿ ನಿಂತ್ಕೊಂಡು ಇವ್ರನ್ನೆಲ್ಲ ನೋಡ್ತಿರ್ತಾರೆ. ಅಮ್ಮ ತುಂಬಾ ಕೋಪದಲ್ಲಿರೋ ಆಗಿದೆ, ಇವತ್ತಂತೂ ಗ್ಯಾರಂಟಿ ಅಪ್ಪನ ಜೊತೆ ಜಗಳ ಆಡ್ತಾರೆ. ಕಾರಣ ಏನೇ ಇದ್ರೂ ಈ ಜಗಳ ನೋಡೋಕ್ಕೆ ಒಂದು ರೀತಿ ಚೆನ್ನಾಗಿರುತ್ತೆ, ಇಲ್ಲೇ ನಿಂತ್ಕೊಂಡು ಮಜಾ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ದೂರದಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ. ಮತ್ತು ನಂದಿನಿಯವರು ರೂಮಿಂದ ಆಚೆ ಹೋಗ್ತಾರೆ. ಪದ್ದು ಕೂಡ ಆಚೆ ಬರ್ತಿದ್ದಾಗೆ ವಿಶಾಲ್ ಅವ್ರ ಕೈನ ಇಟ್ಕೊತಾರೆ. ಪದ್ದುಗೆ ಗಾಬರಿ ಆಗುತ್ತೆ. ವಿಶಾಲು, ನೀನೇನೇ ಮಾಡ್ತಿದ್ಯಾ ಇಲ್ಲಿ, ಪೂಜೆ ಎಲ್ಲ ಆಗೋಯ್ತಾ ಅಂತ ಕೇಳ್ತಾರೆ. ಆಗ ವಿಶಾಲು, ಪೂಜೆ ಇವಾಗ ಇಲ್ಲೇ ಶುರು ಆಗುತ್ತೆ ಅಂತ ಹೇಳ್ತಾರೆ. ಆಗ ಪದ್ದು, ಏನೇ ಹೇಳ್ತಿದ್ಯಾ, ದೇವ್ರ ಮನೆ ಇರೋದು ಅಲ್ಲಿ, ಇಲ್ಲಿ ಹೇಗೆ ಪೂಜೆ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ವಿಶಾಲು, ಎಷ್ಟೇ ಆದರೂ ನೀವೇ ಅಲ್ವಾ ನನ್ನ ಪತಿದೇವರು, ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಬೇಕಲ್ವಾ ಅಂತ ಹೇಳ್ತಾರೆ. ಆಗ ಪದ್ದು, ಅಲ್ವೇ, ನಿನ್ನ ಮಾತು ಒಂದು ರೀತಿ ವಿಚಿತ್ರವಾಗಿದೆ, ಏನೇ ಆಗಿದೆ ಅಂತ ಕೇಳ್ತಾರೆ. ಆಗ ವಿಶಾಲು, ಏನಾಗಿದೆ ಅಂತಂದರೆ ನಿಮ್ಮ ಮೇಲೆ ಪ್ರೀತಿ, ಗೌರವ, ಅನುಮಾನ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಮ್ಮ ಯಾರ ಬಗ್ಗೆ ಮಾತಾಡ್ತಿರ್ಬೋದು, ನಂದಿನಿ ಅಮ್ಮವ್ರ ಬಗ್ಗೆ ಏನಾದರೂ ಗೊತ್ತಾಗಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವಿಶಾಲು, ಅಲ್ಲರಿ, ಈ ಮನೆ ಒಳಗಡೆ ಈ ರೀತಿ ಕದ್ದು ಮುಚ್ಚಿ ಮಾತಾಡ್ತಿದ್ದೀರಲ್ಲ, ನಿಮಗೆ ಏನೂ ಅನಿಸೋದಿಲ್ವಾ? ಈ ಮನೇಲಿರೋರೆಲ್ಲ ದಡ್ರು ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ನಾನೊಬ್ಬಳು ಬುದ್ಧಿವಂತೆ ಇದ್ದೀನಿ, ನನ್ನ ಕಣ್ಮುಂದೆ ಬೆನ್ನಿಂದೆ ಏನೇ ನಡೆದ್ರೂ ಕೂಡ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಪದ್ದು, ಲೇ ವಿಶಾಲು, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಅದನ್ನಾದರೂ ಹೇಳೆ ಅಂತ ಕೇಳ್ತಾರೆ. ಅಲ್ಲ ರೀ,
ನಾನು ನಿಮ್ಮ ಜೊತೆ 35 ವರ್ಷದಿಂದ ಸಂಸಾರ ಮಾಡ್ತಿದ್ದೀನಿ, 3 ಮುದ್ದಾದ ಮಕ್ಕಳನ್ನ ಕೊಟ್ಟಿದ್ದೀನಿ, ನಾನೇನ್ರಿ ನಿಮಗೆ ಕಮ್ಮಿ ಮಾಡಿರೋದು ಅಂತ ಕೇಳ್ತಾರೆ. ಅಂಥದ್ದು ನಾನು ಏನೇ ಮಾಡಿದೆ ಇವಾಗ ಅಂತ ಪದ್ದು ಕೇಳ್ತಾರೆ. ಆಗ ವಿಶಾಲು, ಹೌದೌದು, ನೀವು ಮಾಡಿರೋ ಗನಂದಾರಿ ಕೆಲಸನ ನಾನೇ ನನ್ನ ಬಾಯಾರೆ ಹೇಳಬೇಕಾ ಅಂತ ಕೇಳ್ತಾರೆ. ಆಗ ಪದ್ದು, ವಿಶಾಲು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಕಾರಣ ಹೇಳು, ಸುಮ್ಮನೆ ಬೈಸ್ಕೊಳ್ಳೋಕ್ಕೆ ನನಗೂ ಕೂಡ ಕಷ್ಟ ಆಗುತ್ತೆ ಕಣೆ ಅಂತ ಹೇಳ್ತಾರೆ. ಆಗ ವಿಶಾಲು, ಹೌದೌದು, ಈ ಮನೆಯಲ್ಲಿ ನೀವೊಬ್ಬರೇ ಕಷ್ಟಪಡ್ತಿರೋದು. ಅಲ್ಲ ರೀ, ನೀವು ಆಡ್ತಿರೋದನ್ನ ನೋಡ್ತಿದ್ರೆ ಅದು ಹೆಂಡತಿಯಾಗಿ ನನ್ನ ಹೊಟ್ಟೆಯಲ್ಲಿ ಎಷ್ಟು ಸಂಕಟ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆಯಾ? ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅಂದ್ಕೊಬೇಡಿ. ವಿಶಾಲು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ, ನಾನೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಪದ್ದು, ಅಲ್ಲ ಇವಳು ಯಾಕೆ ಈ ರೀತಿ ಆಡ್ತಿದ್ದಾಳೆ? ದೇವ್ರ ಪೂಜೆ ಮಾಡೋರಿಗೆ ದೆವ್ವ ಮೆಟ್ಕೊಳ್ಳಲ್ಲ ಅಲ್ವಾ? ದೇವರೇ ನೀನೇ ಕಾಪಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಸುಬ್ಬು ನಗ್ತಿರ್ತಾರೆ. ಮತ್ತು ಇಲ್ಲಿ ಮ್ಯಾಡಿ, ಮಾಮ್, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಕಾಂತಮ್ಮನಿಗೆ ಹೇಳಿದ್ಯಾ ಅಲ್ವಾ? ಒಂದು ವೇಳೆ ಆ ನಂದಿನಿನೇ ಆ ಮನೇಲಿ ಇರೋದು ಅಂತ ಗೊತ್ತಾದರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಯೋಚನೆ ಮಾಡೋದು ಹಾಗಿರಲಿ, ನನಗೆ ಆ ನಂದಿನಿ ಅನ್ನೋ ಹೆಸರು ಕೇಳ್ತಿದ್ರೇ ಅವಳನ್ನ ಕೊಲ್ಲಬೇಕು ಅಂತ ಅನ್ನಿಸ್ತಿರುತ್ತೆ. ಅಂಥದ್ರಲ್ಲಿ ಆ ಮನೇಲಿರೋದು ನಂದಿನಿನೇ ಅಂತ ನನಗೇನಾದರೂ ಗೊತ್ತಾದರೆ ನಾನೇ ನೇರವಾಗಿ ಹೋಗಿ ಅವಳನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಒಳ್ಳೇದಾಯ್ತಲ್ಲ ಮಾಮ್, ಅಲ್ಲ ನೀನು ಯಾಕೆ ಇವಾಗ ಇಷ್ಟೊಂದು ಟೆನ್ಷನ್ ತೊಗೊತಿದ್ಯಾ? ಅಷ್ಟಕ್ಕೂ ಆ ನಂದಿನಿ ತುಂಬ ಬುದ್ಧಿವಂತೆ ಅಂತ ಹೇಳ್ತಿರ್ತೀಯ. ಯಾವುದೋ ಕಾರಣ ಹೇಳಿ ಅವಳು ಯಾಕೆ ಸುಬ್ಬು ಮನೇಲಿ ಇರ್ತಾಳೆ? ಅಲ್ಲಿರೋದು ಅವಳಿಗೆ ಸೇಫ್ ಅಲ್ಲ ಅಂತ ಅವಳು ಗೊತ್ತಿರುತ್ತೆ ತಾನೇ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಇಲ್ಲ ಮ್ಯಾಡಿ, ಆ ಮನೇಲಿ ನಂದಿನಿ ಇರೋವರೆಗೂ ಅವಳು ಸೇಫಾಗೇ ಇರ್ತಾಳೆ. ಯಾಕೆ ಅಂತಂದರೆ ಅವಳನ್ನು ಕಾಯೋದಕ್ಕೆ ಅಲ್ಲಿ ಇಬ್ಬರು ಬಂಟ್ರಿದ್ದಾರೆ, ಆ ಪದ್ದು ಮತ್ತು ಸುಬ್ಬು. ಅವ್ರು ಇರೋವರೆಗೂ ಅವ್ರನ್ನ ದಾಟಿ ನಂದಿನಿ ಹತ್ರ ಹೋಗೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಮಾಮ್, ನನಗೆ ಯಾಕೋ ಆ ಮನೇಲಿ ಇರೋದು ನಂದಿನಿನೇನಾ ಅಂತ ಡೌಟ್ ಆಗ್ತಿದೆ. ನಮ್ಮ ಮಾವ ಒಬ್ಬ ದೊಡ್ಡ ಮಿನಿಸ್ಟ್ರು, ಅವನು ಯಾಕೆ ಇಷ್ಟು ವರ್ಷ ನಂದಿನಿ ಹುಡುಕ್ತೆ ಸುಮ್ಮನಿದ್ದ ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ, ಇಲ್ಲ ಮ್ಯಾಡಿ, ನಾನು ನಿಮಗೆ ಅವತ್ತೇ ಹೇಳಿದ್ದೆ ಅಲ್ವಾ, ವೀರು ಮನಸ್ಸಲ್ಲಿ ನಂದಿನಿ ಬಗ್ಗೆ ವಿಷದ ಬೀಜ ಬಿತ್ತಿದ್ದೀನಿ ಅಂತ. ಹೆಣ್ಣು ಏನೇನು ಬೇಕಾದರೂ ಸಹಿಸ್ಕೊತಾಳೆ, ಆದರೆ ಅವಳ ಮೇಲೆ ಕಳಂಕ ಹೊರಿಸಿದ್ರೆ ಅವಳು ಯಾವುದೇ ಕಾರಣಕ್ಕೂ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ನಾನು ಆ ಕೆಲಸನ ಮಾಡಿದ್ದೀನಿ. ಅದಕ್ಕೆ ವೀರಿಗೆ ಮನಸ್ಸಲ್ಲೂ ಕೂಡ ಆ ನಂದಿನಿ ಮೇಲೆ ದ್ವೇಷ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಸೂಪರ್ ಮಾಮ್, ನೀನು ನೋಡಿದ್ರೆ ಇಷ್ಟೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀಯಾ, ಆದರೂ ಕೂಡ ಯಾವಾಗಲೂ ಸೋಲ್ತಾನೆ ಇರ್ತೀಯ. ನನಗನ್ಸುತ್ತೆ ಇದಕ್ಕೆಲ್ಲ ಕಾರಣ ಆ ಶ್ರಾವಣಿ ಸುಬ್ಬುನೇ ಇರಬೇಕು. ಅವರು ನಿನಗಿಂತ ದೊಡ್ಡ ವಿಲನ್ಗಳ ಅಂತ ಅನಿಸುತ್ತೆ ಮಾಮ್ ನನಗೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ನೋ ಮ್ಯಾಡಿ, ಯಾವಾಗಲೂ ಪಾಪ ಪುಣ್ಯ ಅಂತ ಯೋಚನೆ ಮಾಡೋರು, ಒಳ್ಳೆ ಮನಸ್ಸಿರೋರು ವಿಲನ್ಗಳಾಗೋಕ್ಕೆ ಸಾಧ್ಯನೇ ಇಲ್ಲ. ಈ ವಿಜಯಾಂಬಿಕಾ ರಕ್ತ ಹೀರೋ ಅಂತ ರಾಕ್ಷಸಿ. ಪುರಾಣಗಳಲ್ಲಿ ದೇವತೆಗಳು ಗೆಲ್ತಿದ್ರು, ರಾಕ್ಷಸರು ಸೋಲ್ತಿದ್ರು, ಆದರೆ ಇದು ಕಲಿಯುಗ. ಈ ವಿಜಯಾಂಬಿಕಾ ಗೆದ್ದೇ ಗೆಲ್ತಾಳೆ. ಇರೋ ಒಂದು ಜೀವನನ ತನಗೆ ಹೇಗೆ ಬೇಕೋ ಹಾಗೆ ಬದುಕ್ತಾಳೆ. ಒಳ್ಳೇದು ಮಾಡಿದ್ರೆ ಮಾತ್ರ ಸ್ವರ್ಗ, ಕೆಟ್ಟದ್ದು ಮಾಡಿದ್ರೆ ನರಕ ಅಂತ ಹೇಳ್ತಾರೆ ಅಲ್ವಾ? ಆದರೆ ನಾನು ಇಲ್ಲೇ ಸ್ವರ್ಗನ ಅನುಭವಿಸ್ತೀನಿ. ನನ್ನ ಕೈಗೆ ಮೊದಲು ನಂದಿನಿ ಸಿಗಬೇಕು, ನಾನೇ ಅವಳನ್ನು ಕೊಲ್ತೀನಿ, ಹಾಗೆ ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಎಲ್ರಿಗೂ ಈ ವಿಜಯಾಂಬಿಕಾ ಏನು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ ಅಂತ ಕೋಪದಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ವೀರು ಜಾನಕಿಯವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅದೇ ಸಮಯಕ್ಕೆ ಪದ್ದು ಫೋನ್ ಮಾಡ್ತಾರೆ. ಆಗ ವೀರು ಫೋನ್ನ ರಿಸೀವ್ ಮಾಡ್ತಾರೆ. ನಮಸ್ಕಾರ ಪದ್ಮನಾಭ ಅವರೇ, ಹೇಗಿದ್ದೀರಾ ಅಂತ ಕೇಳ್ತಾರೆ. ಯಜಮಾನ್ರೆ, ನಿಮಗೆ ಒಂದು ವಿಷಯ ಹೇಳಬೇಕಿತ್ತು, ಒಂದು ಸಿಹಿ ಸುದ್ದಿ ಇದೆ ಅಂತ ಹೇಳ್ತಾರೆ. ಆಗ ವೀರು, ಇಷ್ಟು ಬೇಗನಾ ಅಂತ ಕೇಳ್ತಾರೆ. ಯಜಮಾನ್ರೆ, ನಮ್ಮ ಮಕ್ಕಳು ಅಷ್ಟೊಂದು ಮುಂದುವರೆದಿಲ್ಲ, ಆದರೆ ಅವರಿಬ್ಬರು ಸೇರಬಾರ್ದು, 3 ತಿಂಗಳು ದೂರ ಇರಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕಿವತ್ತು ಕಾಲ ಕೂಡ ಬಂದಿದೆ ಅಂತ ಹೇಳ್ತಾರೆ. ಹೌದು, 3 ತಿಂಗಳು ಏನೋ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ ಅಂತ ವೀರು ಕೇಳ್ತಾರೆ. ಹೌದು ಯಜಮಾನ್ರೆ, ಅದೆಲ್ಲ ಮುಗೀತು. ಒಳ್ಳೆ ಮನಸ್ಸಿರೋರು, ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಬಯಸೋರು ಶಾಸ್ತ್ರ ಹೇಳಿದ್ದಾರೆ. ಇವತ್ತು ಮುಹೂರ್ತ ಚೆನ್ನಾಗಿದೆಯಂತೆ, ಆ ಕಾರ್ಯನ ಮಾಡ್ತಾ ಇದ್ದೀವಿ, ಅದನ್ನು ನಿಮಗೆ ಹೇಳಬೇಕು ಅಂತಲೇ ಫೋನ್ ಮಾಡಿದೆ ಅಂತ ಹೇಳ್ತಾರೆ. ಆಗ ವೀರು, ಎಂಥ ಸಮಯದಲ್ಲಿ ಒಳ್ಳೆ ವಿಷಯ ಹೇಳಿದ್ದೀರ ನೋಡಿ, ನಾನು ಯಾವುದೋ ಬೇಜಾರಲ್ಲಿದ್ದೆ, ಈ ವಿಷಯ ಕೇಳಿ ನನಗಂತೂ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ. ಆಗ ಪದ್ದು, ಯಜಮಾನ್ರೆ, ನೀವು ತುಂಬಾ ಒಳ್ಳೆಯವರು, ಒಳ್ಳೆ ಮನಸ್ಸಿರೋರು, ತುಂಬ ಜನರಿಗೆ ಸಹಾಯ ಮಾಡೋ ಅಂಥವ್ರು, ನೀವು ಯಾವಾಗಲೂ ಖುಷಿಯಾಗಿರಬೇಕು, ನೀವು ಬೇಜಾರಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಆಗ ವೀರು, ಒಳ್ಳೆಯವರು, ಒಳ್ಳೆ ಮನಸ್ಸಿರೋರು ವಿಧಿ ಆಟನ ತಡೆಯೋಕ್ಕಾಗಲ್ಲ ಅಲ್ವಾ, ನಾನು ಜೀವನದಲ್ಲಿ ಪಡ್ಕೊಂಡಿರೋದಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಅಂತ ಹೇಳ್ತಾರೆ. ಆಗ ಪದ್ದು, ಯಜಮಾನ್ರೆ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಪದ್ಮನಾಭ ಅವರೇ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಎಲ್ಲ ವಿಷಯನೂ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಪದ್ದು, ಯಜಮಾನ್ರೆ,
ನಾನು ನಿಮಗಿಂತ ಚಿಕ್ಕವನು, ಈ ಮಾತು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಆಗಿದ್ದನ್ನೆಲ್ಲ ಮರೆತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಪಾಪ ನೀವು ಮಗ ಮತ್ತು ಸೊಸೆ ವಿಷಯನ ಹೇಳೋದಕ್ಕೆ ಅಂತ ಫೋನ್ ಮಾಡಿದ್ರಿ. ನಾನು ನೋಡಿದ್ರೆ ಹಳೆ ವಿಷಯ ಎಲ್ಲ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ. ಇರಲಿ ಬಿಡಿ, ಮಕ್ಕಳು ಅನ್ನೋ ಸಂಬಂಧನೂ ಇಲ್ಲ, ಈ ಒಂದು ಸಂದರ್ಭನ ಸೆಲೆಬ್ರೇಟ್ ಮಾಡೋ ಅದೃಷ್ಟನೂ ನನಗಿಲ್ಲ ಅಂತ ವೀರು ಹೇಳ್ತಾರೆ. ಆಗ ಪದ್ದು, ಯಜಮಾನ್ರೆ ಯಾಕೆ ಹಾಗೆ ಹೇಳ್ತಿದ್ದೀರಾ? ಶ್ರಾವಣಿ ಅಮ್ಮ ನಿಮಗೆ ಮಗಳು, ಅವ್ರ ಖುಷಿನ ನೀವು ಸಂಭ್ರಮಿಸ್ಬಹುದಲ್ವಾ ಅಂತ ಹೇಳ್ತಾರೆ. ಸಾಕು ಪದ್ಮನಾಭ ಅವರೇ, ಅವಳು ನನಗೆ ಮಗಳಲ್ಲ, ನಾನು ಅವಳನ್ನು ಸಾಕಿ ಬೆಳೆಸಿದ್ದೀನಿ ಅನ್ನೋ ಕಾರಣಕ್ಕೆ ಅವಳನ್ನ ಮಗಳು ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ನಂದಿನಿ ನನಗೆ ಮಾಡಿರೋ ಮೋಸದ ಪ್ರತೀಕ ಅವಳು. ಅವಳ ಮೇಲೆ ಅನುಕಂಪ ಇರುತ್ತೆ ವಿನಃ ಮಗಳು ಅನ್ನೋ ಪ್ರೀತಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಪದ್ದು ಯಜಮಾನ್ರಂತ ಏನು ಹೇಳೋಕೆ ಹೋಗ್ತಾರೆ. ನೋಡಿ ಪದ್ಮನಾಭ ಅವರೇ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನೀವು ಅಲ್ಲಿ ಏನು ನಡೀತೋ ಅದನ್ನು ಮುಂದುವರಿಸಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಪದ್ದುಗೆ ಬೇಜಾರಾಗುತ್ತೆ. ಯಜಮಾನ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಶ್ರಾವಣಿ ಅಮ್ಮ ನಿಮ್ಮ ಮಗಳು, ಆದಷ್ಟು ಬೇಗ ಸತ್ಯ ನಿಮಗೆ ಗೊತ್ತಾಗುತ್ತೆ, ಆಗ ಅವರನ್ನು ನೀವೇ ಮಗಳು ಅಂತ ಒಪ್ಕೋತೀರಾ, ನೋಡ್ತಾ ಇರಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಸುಬ್ಬು ಮನೆಯವರೆಲ್ಲ ದೇವ್ರ ಮನೆಯಲ್ಲಿ ನಿಂತಿರ್ತಾರೆ. ಆಗ ಪದ್ದು, ಜೋಡಿ ಅಂದರೆ ಜೋಡಿ ಸೂಪರ್ ಜೋಡಿ ಸುಬ್ರಹ್ಮಣ್ಯ, ನಿಮ್ಮ ಜೋಡಿ ಸೂಪರ್ ಆಗಿದೆ, ನನ್ನ ದೃಷ್ಟಿನೇ ತಾಗೋ ಹಾಗಿದೆ ನಿಮಗೆ ಅಂತ ಹೇಳ್ತಾರೆ. ಆಗ ವಿಶಾಲು, ಸಾಕು ಸುಮ್ಮನೆ ಇರ್ರಿ, ನೀವಿಬ್ಬರು ಮೊದಲು ದೇವ್ರಿಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ. ಸುಬ್ಬು ಶ್ರಾವಣಿ ಪೂಜೆ ಮಾಡ್ತಾರೆ. ಮತ್ತು ಧನಲಕ್ಷ್ಮಿ ದೊಡ್ಡವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಸುಬ್ಬು ಶ್ರಾವಣಿ ಪದ್ದು ಕಾಲಕ್ಕೆ ಬೀಳಕ್ಕೆ ಹೋಗ್ತಾರೆ. ಆಗ ಪದ್ದು ಮೊದಲು ಅವ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ವಿಶಾಲಿಗೆ ಬೇಜಾರಾಗುತ್ತೆ. ಅವರಿಬ್ಬರು ನಂದಿನಿಯವ್ರ ಕಾಲಕ್ಕೆ ಬೀಳ್ತಾರೆ. ಆಗ ನಂದಿನಿಯವರು, ಹೊಸ ಜೀವನ ಶುರು ಮಾಡೋದಕ್ಕೆ ಹೊರಟಿದ್ದೀರಾ, ನಿಮಗೆ ಒಳ್ಳೆಯದಾಗಲಿ, ಯಾವಾಗಲೂ ಸಂತೋಷವಾಗಿರಿ, ಮತ್ತು ನಾನು ಹೇಳಿರೋ ಮುಹೂರ್ತ ನೆನ್ಪಿಟ್ಕೊಳ್ಳಿ, ಆ ಮುಹೂರ್ತದಲ್ಲಿ ಗಂಡ ಹೆಂಡತಿ ಇಬ್ಬರು ಒಂದಾದರೆ ಸಾಮ್ರಾಟ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಮತ್ತು ಪದ್ದು ವಿಶಾಲು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಕಾಂತಮ್ಮ ಮತ್ತು ಭಾವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಆಗ ಪದ್ದು, ಸುಬ್ಬು ಹೊರಡು, ಟೈಮ್ ಆಯಿತು, ಪೂಜೆ ಎಲ್ಲ ಮುಗೀತಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಪ್ಪ ನಾನೊಬ್ಬನೇ ಹೋಗಿ ಏನು ಮಾಡಲಿ ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ, ಆಸೆ ನೋಡು, ನೀನು ಮೊದಲು ಹೋಗಿರೋ, ಆಮೇಲೆ ಹುಡುಗಿನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಸುಬ್ಬು ಅಲ್ಲಿಂದ ಹೋಗ್ತಾರೆ. ಮತ್ತು ಧನಲಕ್ಷ್ಮಿ ಒಂದು ಲೋಟದಲ್ಲಿ ಹಾಲು ತೊಗೊಂಡು ಬರ್ತಾರೆ. ಶ್ರಾವಣಿ ಕೈಗೆ ಕೊಡ್ತಾರೆ. ಮೇಡಮ್ ಅವರೇ, ನನ್ನ ತಮ್ಮ ಚಿಕ್ಕವನು, ಮಗುವಿನಂಥ ಮನಸ್ಸಿದೆ ಅವನಿಗೆ, ಅವನಿಂದ ಏನಾದರೂ ತಪ್ಪಾದ್ರೆ ಅಂತ ಏನು ಹೇಳೋಕ್ಕೆ ಹೋಗ್ತಾರೆ. ಆಗ ವಿಶಾಲಲ್ಲಿ, ದನ, ನನ್ನ ಮಗ ಏನೂ ಚಿಕ್ಕವನಲ್ಲ, ಅವನು ದೊಡ್ಡವನಾಗಿದ್ದಾನೆ ಅಂತ ಹೇಳ್ತಾರೆ. ಅದಾಗಲ್ಲಮ್ಮ ಅಂತ ಧನಲಕ್ಷ್ಮಿನ ಹೇಳೋಕ್ಕೆ ಹೋಗ್ತಾರೆ. ಮತ್ತು ಕಾಂತಮ್ಮ, ಅವರಿಬ್ಬರನ್ನ ಒಂದೇ ರೂಮಲ್ಲಿ ಬಿಡ್ತಾ ಇರೋದು ತಪ್ಪು ಮಾಡಲಿ ಅಂತ ಕಣೆ, ತೆಪ್ಪಕ್ಕೆ ಕೂತ್ಕೊಳ್ಳಿ ಅಂತಲ್ಲ, ನೀನು ಸುಮ್ಮನೆ ದನ ಕೊಡೋದ ಲಕ್ಷ್ಮಿ ಅಂತ ಹೇಳ್ತಾರೆ. ಮತ್ತು ಶ್ರಾವಣಿ ಅಲ್ಲಿಂದ ಹೋಗ್ತಾರೆ. ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ. ಸುಬ್ಬು ರೂಮ್ ಒಳಗಡೆ ಕೂತ್ಕೊಂಡಿರ್ತಾರೆ. ಶ್ರಾವಣಿ ಹಾಲು ತೊಗೊಂಡು ಒಳಗಡೆ ಹೋಗ್ತಾರೆ. ಸುಬ್ಬು, ಯಾಕೆ ಟೆನ್ಷನ್ ಆಗಿದೆ, ಏನಾಯಿತು ಅಂತ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಮೇಡಮ್, ನಾನು ಕೂಲಾಗೇ ಇದ್ದೀನಿ ಅಂತ ಸುಬ್ಬು ಹೇಳ್ತಾರೆ. ಹೌದಾ, ನಾನಂತೂ ತುಂಬ ಟೆನ್ಷನಲ್ಲಿದ್ದೀನಿ, ಎದೆ ಎಲ್ಲ ಡವ ಡವ ಅಂತ ಹೊಡ್ಕೋತಾ ಇದೆ, ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಶ್ರಾವಣಿ ಹೇಳ್ತಾರೆ. ಹೌದಾ ಮೇಡಮ್, ನಾನು ಯಾಕೆ ಸುಳ್ಳು ಹೇಳಲಿ, ನಿಜ ಹೇಳಬೇಕು ಅಂದರೆ ನನಗೂ ಟೆನ್ಷನ್ ಆಗ್ತಿದೆ ಅಂತ ಸುಬ್ಬು ಹೇಳ್ತಾರೆ. ಶ್ರಾವಣಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.